ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 6th ಮೇ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ SSC GD GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, GK ಹಾಗೆ ಸೈನ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಈ ಕ್ಲಾಸ್ಗಳು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಯಾರು SSC GDಗೆ ಓದ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗಳು ಇರ್ತಾರಲ್ವಾ ಅವರಿಗೆ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತದ ರಾಜ್ಯಗಳಲ್ಲಿ ಮಹಾಧಿವಕ್ತ ಮೀನ್ಸ್ ಈ ಒಂದು ಅಡ್ವೊಕೇಟ್ ಜನರಲ್ ನೇಮಕಾತಿಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸರ್, ಈ ಒಂದು ಅಡ್ವೊಕೇಟ್ ಜನರಲ್ ಅವರನ್ನು ನೇಮಕಾತಿ ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆ ಈ ಒಂದು ರಾಜ್ಯಗಳಲ್ಲಿ ಅಂತ? ಯಾರಿಗೆ? ಈ ಒಂದು ಮುಖ್ಯಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೆ, ರಾಜ್ಯಪಾಲ ಅವರಿಗೆ, ಹಾಗೆ ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರು ಇವರಿಗೆ ನೇಮಕ ಮಾಡ್ತಾರೆ ಅಂತ? ಸೊ ನಿಮ್ಗೆ ಗೊತ್ತಿರಲಿ ಯಾರು ನೇಮಕ ಮಾಡ್ತಾರೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ರಾಜ್ಯದ ರಾಜ್ಯಪಾಲರು ಅಂತ ಹೇಳ್ತೀವಿ. ಯಾರು ಒಂದು ರಾಜ್ಯದ ರಾಜ್ಯಪಾಲರು ಇವರನ್ನು ನೇಮಕ ಮಾಡ್ತಾರೆ. ಹಾಗಾದರೆ ಎಷ್ಟನೇ ವಿಧಿ ಅನ್ವಯ ಇವರನ್ನು ನೇಮಕ ಮಾಡ್ತಾರೆ ಅಂತ ಕೇಳಬಹುದು ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸರಿ, ಒಂದು 165ನೇ ವಿಧಿ ಅನ್ವಯ ಅಡ್ವೊಕೇಟ್ ಜನರಲ್ ಅವರನ್ನು ನೇಮಕಾತಿ ಮಾಡ್ತಾರೆ ಯಾರು? ಈ ಒಂದು ರಾಜ್ಯಪಾಲರು. ಸೊ ಇಲ್ಲಿ ನಿಮಗೆ SSC ಟ್ರ್ಯಾಪಲ್ಲಿ ಹಾಕ್ತಾನೆ. ಓಕೆ, ಸೊ ನಿಮ್ಗೊಂದು ಟ್ರ್ಯಾಪ್ ಸೆಟ್ ಮಾಡ್ತಾನೆ. ಏನು ಅಂತಂದರೆ ಅಡ್ವೊಕೇಟ್ ಜನರಲ್ ಕೇಂದ್ರದಲ್ಲಿರ್ತಾರಾ ಅಥವಾ ಈ ಒಂದು ಅಟಾರ್ನಿ ಜನರಲ್ ಕೇಂದ್ರದಲ್ಲಿರ್ತಾರಾ ಅಂತ ಕೇಳ್ತಾನೆ. ಅಥವಾ ಈ ಒಂದು ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಬಹುದು. ಇಲ್ಲಾಂದರೆ ಅಡ್ವೊಕೇಟ್ ಜನರಲ್ ಅವರನ್ನು ನೇಮಕ ಮಾಡ್ತಕ್ಕಂಥವ್ರು ಯಾರು ಕಂಟಿನ್ಯೂಸ್ ಆಗಿ ಹೇಳಿ ಅಂತ. ಸೊ ಮುಖ್ಯಮಂತ್ರಿ, ರಾಜ್ಯಪಾಲ, ರಾಷ್ಟ್ರಪತಿ, ರಾಜ್ಯಪಾಲ, ರಾಜ್ಯಪಾಲ, ರಾಷ್ಟ್ರಪತಿ, ಹಾಗೆ ಒಂದು ಮೇಲಿನ ಯಾರು ಅಲ್ಲ ಅಥವಾ ಈ ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ, ಹಾಗೆ ಈ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತ ಕೊಡ್ಬೋದು. ಅವಾಗ ನೀವು ಏನಂತ ಹೇಳಬೇಕಾಗತ್ತೆ ಸರ್? ಸಿಂಪಲ್ ಆಗಿ ಅಡ್ವೊಕೇಟ್ ಜನರಲ್ ಅಂತ ಅಂದರೆ ಏನು? ಜನರಲ್ ಅಂತ ಅಂದರೆ ಸರಿ, ಇವರನ್ನು ನೇಮಕ ಮಾಡ್ತಕ್ಕಂಥವರು ಗವರ್ನರ್ ಆಗಿರ್ತಾರೆ, ರಾಜ್ಯಪಾಲ ಆಗಿರ್ತಾರೆ, ಹಾಗೆ ಇವರು ರಾಜ್ಯದಲ್ಲಿ ಇರ್ತಾರೆ ಅಂತ ಹೇಳಬೇಕಾಗತ್ತೆ. ಹಾಗೆ ಇಲ್ಲಿ ಏನಾದರೂ ನಿಮಗೆ ಅಡ್ವೊಕೇಟ್ ಜನರಲ್ ಬದಲಾಗಿ ಅಟಾರ್ನಿ ಜನರಲ್ ಅಂತ ಕೊಟ್ಟರೆ, ಏನಂತ ಕೊಟ್ಟರೆ ಅಟಾರ್ನಿ ಜನರಲ್ ಅಂತ ಕೊಟ್ಟರೆ ಅವಾಗ ನೀವು ಹೇಳಬೇಕಾಗಿದೆ ಸರ್ ಇವರು ಕೇಂದ್ರದಲ್ಲಿರ್ತಾರೆ, ಹಾಗೆ ಇವರನ್ನು ನೇಮಕ ಮಾಡ್ತಕ್ಕಂಥವ್ರು ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ, ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ಹಾಗೆ ಇವರು ಕೇಂದ್ರದ ಅಧೀನದಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಕಾನೂನು ತಜ್ಞರಾಗಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ, ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಸರ್. ಹಾಗಾದರೆ ಈ ಒಂದು ಅಡ್ವೊಕೇಟ್ ಜನರಲ್ ಅವ್ರ ಬಗ್ಗೆ ಹೇಳಿದ್ರಿ, ಎಷ್ಟನೇ ವಿಧಿಯಲ್ಲಿ ಕಂಡುಬರ್ತಿದೆ? 165ನೇ ವಿಧಿಯಲ್ಲಿ ಕಂಡುಬರ್ತದೆ. ಹಾಗಾದರೆ ಈ ಒಂದು ಅಟಾರ್ನಿ ಜನರಲ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? ಅದನ್ನು ಹೇಳಿ ಅಂತ. ಓಕೆ, ಏನಿಲ್ಲ, ಇದಕ್ಕೆ 11 ಕೂಡಿಸಿ. ಎಷ್ಟಾಗುತ್ತೆ ನಿಮ್ಗೆ? 11 ಕೂಡಿಸಿದ್ರೆ ಸರ್ 5 1 6 ಆಗುತ್ತೆ, 6 1 7 ಆಗುತ್ತೆ. ಸೊ ಇಲ್ಲಿ ಒಂದು ನಾನು ಬಿಟ್ಬಿಡ್ತೀನಿ, ಯಾಕಂದ್ರೆ ನನಗೆ 76 ಬೇಕು, ಮೀನ್ಸ್ 100ಕ್ಕಿಂತ ಕಡಿಮೆ ಸಂಖ್ಯೆ ಬೇಕು. ಸೊ ಮೀನ್ಸ್ ಇಲ್ಲಿ 76ನೇ ವಿಧಿ ಈ ಒಂದು ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ ಅಂತ ಹೇಳ್ತೇವೆ. ಸೊ ಲಿಂಕ್ ಮಾಡಿ ನೆನ್ಪಿಟ್ಕೊಳ್ಬೋದಾ? ಏನು ನೆನ್ಪಿಟ್ಕೊಳ್ತೀರಾ? ಏನು ನೆನ್ಪಿಟ್ಕೊಳ್ಬೋದು ಸರ್? 52ನೇ ವಿಧಿ ಯಾರ ಬಗ್ಗೆ ಹೇಳುತ್ತೆ? ರಾಷ್ಟ್ರಪತಿ ಬಗ್ಗೆ ಹೇಳುತ್ತೆ. ರಾಜ್ಯದಲ್ಲಿ ಯಾರು ಕಂಡುಬರ್ತಾರೆ ಸರ್? ಒಂದು ರಾಜ್ಯಪಾಲ ಕಂಡುಬರ್ತಾರೆ. ಸೊ ಇದರಲ್ಲಿ ನಾನು 11 ಕೂಡಿಸ್ಬೋದಾ? 11 ಮೀನ್ಸ್ 7ರಲ್ಲಿ 1 ಸೇರಿಸಿದ್ರೆ 3, 5ರಲ್ಲಿ 1 ಸೇರಿಸಿದ್ರೆ 6. ಸೊ ಇಲ್ಲಿ ಒಂದಕ್ಕೆ ಒಂದು ಇಟ್ಬಿಡಿ. ಬಟ್ ಇಲ್ಲಿ 10 ಮೈನಸ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ ಅಂತಂದರೆ ಜಸ್ಟ್ ನೀವು ಇಲ್ಲಿ 153 ಮಾತ್ರ ತಗೊಳ್ಳಿ. ಓಕೆ, ಇದು ಒಂದಕ್ಕೆ ಮಾತ್ರ ಹೀಗಾಗುತ್ತೆ. ಬಟ್ ರಿಮೈನಿಂಗ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಸಹ ನೀವು 11 ಮಾಡ್ಕೊಂಡು ನಿಮಗೆ ಪ್ಲಸ್ ಮಾಡಿದ್ರೆ ಬರುತ್ತೆ. ಸೊ ಯಾರು ನೀವು ಪ್ಲಸ್ ಮಾಡಬಹುದು ಸರ್? ಈ ಒಂದು ರಾಜ್ಯದಲ್ಲಿ CM ಇರ್ತಾರೆ, ಹಾಗೆ ಕೇಂದ್ರದಲ್ಲಿ PM ಇರ್ತಾರೆ. PM ಬಗ್ಗೆ ಹೇಳ್ತಕ್ಕಂಥ ವಿಧಿ 75ನೇ ವಿಧಿ ಇದೆ ಸರ್. ಹಾಗಾದರೆ ಇದಕ್ಕೆ ನೀವು 11 ಕೂಡಿಸಿ ಎಷ್ಟಾಗುತ್ತೆ ನಿಮಗೆ? 11 ಕೂಡಿಸಲ್ಲ, 11 ಮೈನಸ್ ಮಾಡಿ. ಓಕೆ, ಸೊ 11 ಮೈನಸ್ ಮಾಡಿ. ಸೊ 11 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? 5ರಲ್ಲಿ 1 ಕಳೆದ್ರೆ 4, ಆ್ಯಂಡ್ 7ರಲ್ಲಿ 1 ಕಳೆದ್ರೆ 6, 164 ಬಂತು ನಿಮಗೆ. ಸೊ 164ನೇ ವಿಧಿ ನಿಮಗೆ CM ಬಗ್ಗೆ ಹೇಳುತ್ತೆ. ಹಾಗೆ ಒಂದು ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರಿ? ಒಂದು 76ನೇ ವಿಧಿ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ 164 ಇದೆ ಅಲ್ವಾ, ಇಲ್ಲಿ 165 ಮಾಡ್ಕೊಳ್ಳಿ, ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವುದು? ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾರೆ ನಿಮಗೆ ವಿಧಿ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಸರ್ 74ನೇ ವಿಧಿ ಅಂತ. ಅದೇ ನೀವು ಈ ಒಂದು ರಾಜ್ಯದಲ್ಲಿ ಹೇಳೋದಾದರೆ ರಾಜ್ಯ ಶಾಸಕಾಂಗ ಮಂಡಳಿಯ ಬಗ್ಗೆ ಹೇಳ್ತಕ್ಕಂಥದ್ದು ಈ ಒಂದು ಮಂತ್ರಿಮಂಡಲದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 163ನೇ ವಿಧಿ ಅಂತ ಹೇಳಬೇಕಾಗುತ್ತೆ. ಸಿಂಪಲ್, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಹಾಗೆ ಒಂದು ಲೋಕಸಭೆ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಸರಿ? ಒಂದು 79ನೇ ವಿಧಿ ಅಂತ ಹೇಳ್ತೀವಿ. ಹಾಗೆ ರಾಜ್ಯಸಭೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ವಿಧಿ ಸರಿ? ಒಂದು 80ನೇ ವಿಧಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಒಂದು ರಾಜ್ಯ ವಿಧಾನ ಪರಿಷತ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? 169ನೇ ವಿಧಿ ಅಂತ ಹೇಳ್ತೀವಿ. ಎಷ್ಟನೇದು? ಈ ಒಂದು 169ನೇ ವಿಧಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಂಬಳ ಒಂದು ಸಾಂಪ್ರದಾಯಿಕ ಎಮ್ಮೆ ಓಟವಾಗಿದೆ, ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ. ಓಕೆ, ಈ ಒಂದು ಕಂಬಳ ಸರ್ ಕಾಂತಾರ ಯಾವ ರಾಜ್ಯ ಸರ್? ನಮ್ಮ ಕರ್ನಾಟಕ ರಾಜ್ಯ, ಸಿಂಪಲ್. ಓಕೆ, ಸೊ ಯಾವುದು ಅಂತ ಹೇಳ್ತೀವಿ? ಒಂದು ಕರ್ನಾಟಕ ಅಂತ ಹೇಳ್ತೀವಿ. ಹಾಗೆ ಜಲ್ಲಿಕಟ್ಟು ಅಂತ ನಿಮಗೆ ಕೇಳ್ತಾನೆ. ಜಲ್ಲಿಕಟ್ಟು ಅಲ್ಲಿ ಎಮ್ಮೆ ಬಳಸ್ತಾರಾ? ಅಲ್ಲಿ ಬುಲ್ ಬಳಸ್ತಾರೆ. ಓಕೆ, ಏನಂತ ಹೇಳ್ತೀವಿ? ಒಂದು ಗೂಳಿಯನ್ನು ಬಳಸ್ತಾರೆ. ಓಕೆ, ಆ ಒಂದು ಗೂಳಿಯನ್ನು ಬಳಸ್ತಾರೆ ಎಲ್ಲಿ? ಒಂದು ಜಲ್ಲಿಕಟ್ಟು ಆಟದಲ್ಲಿ. ಹಾಗಾದರೆ ಒಂದು ಜಲ್ಲಿಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಆಟವಾಗಿದೆ ಅಂತ ಕೇಳ್ಬೋದು? ಒಂದು ಸಾಂಪ್ರದಾಯಿಕ ಒಂದು
ಆಚರಣೆ ಆಗಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿದೆ ಸರ್ ಒಂದು ತಮಿಳುನಾಡಲ್ಲಿ ಜಲ್ಲಿಕಟ್ಟು ಕಂಡುಬರುತ್ತೆ, ಕರ್ನಾಟಕದಲ್ಲಿ ಒಂದು ಕಂಬಳ ಕಂಡುಬರುತ್ತೆ ಅಂತ. ಕೆ ಫಾರ್ ಕಂಬಳ, ಕೆ ಫಾರ್ ಕರ್ನಾಟಕ ಅಂತ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಟೈಮ್ ಎಲ್ಲಿ ನಡೆದಿತ್ತು ಒಂದು ಕಂಬಳ ಉತ್ಸವ? ಸರಿ, ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದು ನಡೆದಿತ್ತು. ಲಾಸ್ಟ್ ಐ ಥಿಂಕ್ ಇನ್ ಜೂನ್ ಆರ್ ಇನ್ ಮೇ ಎಂಡಲ್ಲಿ ನಡೆದಿತ್ತು ಲಾಸ್ಟ್ ವರ್ಷ. ಅದು ಸಹ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ನೆಕ್ಸ್ಟ್ ಕೇರಳದಲ್ಲಿ ಸರ್ ಕಥಕಳಿ ನೃತ್ಯ ಫೇಮಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೋಹಿನಿಯಟ್ಟಂ ನೃತ್ಯ ಫೇಮಸ್ ಇದೆ. ತಮಿಳುನಾಡಲ್ಲಿ ಭರತನಾಟ್ಯಂ ನೃತ್ಯ ಫೇಮಸ್ ಇದೆ. ಕರ್ನಾಟಕದಲ್ಲಿ ಯಕ್ಷಗಾನ ನೃತ್ಯ ಫೇಮಸ್ ಇದೆ. ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕುಚಿಪುಡಿ ನೃತ್ಯ ಫೇಮಸ್ ಇದೆ. ಸೊ ಎಷ್ಟು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಷ್ಟು ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳಬಹುದು ನಿಮಗೆ, ಯಾವ ಒಂದು ಜಿಲ್ಲೆಯಲ್ಲಿ ಸ್ಪೆಷಲಿ ಈ ಒಂದು ಕಂಬಳವನ್ನು ಆಚರಣೆ ಮಾಡಲಾಗ್ತದೆ ಅಂತ ಕೇಳಬಹುದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಒಂದು ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಒಂದು ಉಡುಪಿ ಅಂತ ಹೇಳ್ತೀವಿ. ಉತ್ತರ ಕನ್ನಡದಲ್ಲಿ ಆಚರಣೆ ಮಾಡಲಾಗ್ತದ? ಮಾಡಲಾಗುವುದಿಲ್ಲ ಎಲ್ಲಿ ಉತ್ತರ ಕನ್ನಡದಲ್ಲಿ, ಬಟ್ ಬದಲಾಗಿ ಒಂದು ದಕ್ಷಿಣ ಕನ್ನಡ ಮತ್ತು ಈ ಒಂದು ಉಡುಪಿಯಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಯಾವುದನ್ನು? ಈ ಒಂದು ಕಂಬಳ ಓಟವನ್ನು. ಓಕೆ, ಸೊ ಇದನ್ನು ಕೇಳಬಹುದು, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಂಕಿತ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ಬಂಧನಕ್ಕೆ ಮುನ್ನ ನಿರಂತರ ನಿಗಾ ಇಡಲು ಪೊಲೀಸರು ಬಳಸುವ ಪ್ರಾಥಮಿಕ ವಿಧಾನ ಯಾವುದು ಅಂತ ಕೇಳಿದಾನೆ. ಏನಿಲ್ಲ, ಅಲ್ಲಿ ಸರ್ವಲೆನ್ಸ್ ಮಾಡ್ತಾರೆ ಅವರನ್ನು. ಓಕೆ, ಕಾಯೋದು ಮಾಡ್ತಾರೆ ಅವರನ್ನು. ಓಕೆ, ಎಲ್ಲಿ ಹೋಗ್ತಿದ್ದಾನೆ, ಎಲ್ಲಿ ಬರ್ತಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾರಿಗೆ ಕಾಲ್ ಮಾಡ್ತಿದ್ದಾನೆ, ಹೇಗೆ ಅಂತ. ಓಕೆ, ಸೊ ಇದನ್ನು ಸರ್ವಲೆನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾತ್ರಿಯ ಸಮಯದಲ್ಲಿ ಕಾವಲುಗಾರನ ಪ್ರಮುಖ ಕರ್ತವ್ಯ ಯಾವುದು ಅಂತ. ಏನು ಸರ್ ಕಾವಲುಗಾರನ ಒಂದು ಪ್ರಮುಖ ಕರ್ತವ್ಯ ಏನಾಗಿರ್ಬೋದು, ಏನು ಮಾಡ್ಬೋದು ಆತ? ಏನು ಅಂತಂದರೆ ಸರ್ ಆತ ಮಲಗಬಾರ್ದು. ಸೊ ಅದನ್ನು ಮಾಡಬೇಕು ಅಂದರೆ ಗಸ್ತು ತಿರುಗಬೇಕು. ಏನಂತ ಹೇಳ್ತೀವಿ? ಒಂದು ಗಸ್ತು ತಿರುಗುವುದು ಅಂತ ಹೇಳ್ತೀವಿ. ಮೀನ್ಸ್ ಒಂದು ಪ್ಯಾಟ್ರೋಲಿಂಗ್ ಅಂತ ಹೇಳ್ತೀವಿ. ಸರ್ ಏನು ಮಾಡಬೇಕು? ಒಂದು ಪ್ಯಾಟ್ರೋಲಿಂಗ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, NGO ಪೂರ್ಣ ರೂಪ ಏನು ಅಂತ ಕೇಳಿದಾನೆ. ಏನು ಈ ಒಂದು NGO? NGOದವರು ಅಂತ ಈ ರೀತಿ ಹೇಳ್ತಿರ್ತಾರೆ. NGO ಬಂದು ಅದನ್ನು ಮಾಡೋರು, NGO ಇದನ್ನು ಮಾಡ್ತಾರೆ, NGOಗೆ ಫಂಡ್ ಹೋಗ್ತಾ ಇದೆ, ಹಾಗೆ ಹೀಗೆ ಅಂತ. ಹಾಗಾದರೆ ಒಂದು NGO ಅಂತಂದರೆ ಏನು ಅಂತ? ಏನಿರ್ಬೋದು ಈ ಒಂದು NGO ಅಂದರೆ? NGO ಅಂತಂದ್ರೆ ನಾವು ಹೇಳಬೇಕಾಗುತ್ತೆ ಸರ್ ಅದೊಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ರೆಡಿ ಮಾಡಿರ್ತಕ್ಕಂಥ ಆರ್ಗನೈಸೇಷನ್ ಅಲ್ಲ ಅದು. ಅದೊಂದು ಶಾಸನಾತ್ಮಕ ಒಂದು ಆರ್ಗನೈಸೇಷನ್ ಅಲ್ಲ, ಬದಲಾಗಿ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಅಷ್ಟೇ. ಒಂದು NGO ದ ಒಂದು ಪೂರ್ಣ ರೂಪ ಆಗಿರುತ್ತೆ. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳ್ಬೋದು, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಸೊ ಈ ಒಂದು NGO ವರ್ಕ್ ಏರಿಯಾ ಯಾವ್ಯಾವುದು ಅಂತ ಕೇಳ್ತಾನೆ. ಎಜುಕೇಷನಲ್ಲಿ ಇವರಿದ್ದಾರೆ, ಹೆಲ್ತಲ್ಲಿ ಇವರಿದ್ದಾರೆ, ಎನ್ವೈರನ್ಮೆಂಟಲ್ಲಿ ಇವರಿದ್ದಾರೆ, ಆ್ಯಂಡ್ ದೆನ್ ಈ ಒಂದು ವೆಲ್ಫೇರಲ್ಲಿ ಸಹ ಇವರು ಕಂಡು ಬರ್ತಾರೆ ಅಂತ ಹೇಳ್ತಾನೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು NGO ಅಂದರೆ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಯಿತು. ಹಾಗೆ ಒಂದು ಗೌರ್ಮೆಂಟ್ ಸಹ ಕೆಲವೊಂದಕ್ಕೆ ಬೆಂಬಲ ಕೊಟ್ಟು ಆರ್ಗನೈಸೇಷನ್ ನಡೆಸ್ತಿರುತ್ತೆ. ಅವುಗಳನ್ನು ನಾವು ಏನಂತ ಹೇಳ್ತೀವಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಈ ಒಂದು GONGO ಅಂತ ಹೇಳ್ತೀವಿ. GONGO ಅಂತ. GONGO ಮೀನ್ಸ್ ಗೌರ್ಮೆಂಟಲ್, ಏನು ಗೌರ್ಮೆಂಟ್ ಆರ್ಗನೈಸ್ಡ್ NGO ಅಂತ ಹೇಳ್ತೀವಿ. ಗೌರ್ಮೆಂಟೇ ಆರ್ಗನೈಸ್ಡ್ ಮಾಡಿದೆ, ಬಟ್ ಅದು ಶಾಸನಾತ್ಮಕ ಅಲ್ಲ ಅದು. ಸೊ ಆ ರೀತಿ ಆರ್ಗನೈಸ್ ಮಾಡಿರ್ತಕ್ಕಂಥ ಸಂಸ್ಥೆಗಳಿಗೆ ನಾವು ಈ ಒಂದು GONGO ಅಂತ ಹೇಳ್ತೀವಿ, GONGO ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಂಡ್ರೆ ಬಹಳ ಉತ್ತಮ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂಧಿಯಾರ. ಏನು ಈ ಒಂದು ಅಂಧಿಯಾರ ಪದವು ಯಾವ ಪ್ರಕಾರದ ಪದವಾಗಿದೆ ಅಂತ ಕೇಳಿದಾನೆ. ಸೊ ಇದು ಹಿಂದಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಈ ಒಂದು ಅಂಧಿಯಾರ ಅನ್ನೋದು ಒಂದು ತದ್ಭವ ರೂಪದ ಒಂದು ಪ್ರಕಾರವಾಗಿದೆ ಅಂತ ಹೇಳ್ಬೋದು ಹಿಂದಿಯಲ್ಲಿ. ಅಂದರೆ ಈ ಒಂದು ಹಿಂದಿಯಲ್ಲಿ ಅಂಗರಕ್ಷಕ ಪದವು ಯಾವ ಪ್ರಕಾರದ ಪದವಾಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಂಗರಕ್ಷಕ ಅನ್ನೋದು ತತ್ಸಮ ಪದವಾಗಿದೆ ಅಂತ ಹೇಳ್ತೀವಿ. ಸರ್ನ ತತ್ಸಮ ತದ್ಭವ ಇದೊಂದು ತತ್ಸಮ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಸಮಯದಲ್ಲಿ ಭಾರತದಲ್ಲಿ ಯಾವ ಧಾರ್ಮಿಕ ಸಮುದಾಯವು ಅತ್ಯಧಿಕ ದಶಕೀಯ ಜನಸಂಖ್ಯಾ ಬೆಳವಣಿಗೆಯ ದರವನ್ನು ದಾಖಲಿಸಿತು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು ದಾಖಲಿಸಿದೆ ಸರ್ ಇಲ್ಲಿ? ಯಾವುದು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಸಿಖ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮುಸ್ಲಿಂ ಅಂತ ಹೇಳ್ತೇವೆ. ಹೆಸರು ಯಾವುದು ಅಂತ ಹೇಳ್ತೀವಿ? ಒಂದು ಮುಸ್ಲಿಂ ಅಂತ ಹೇಳ್ತೀವಿ. ಯಾವುದು? ಒಂದು 2011 ಮತ್ತು 2001 ಹಾಗೆ 2011ರ 10 ವರ್ಷದ ಅವಧಿಯಲ್ಲಿ, ಈ ಒಂದು ದಶಕದ ಅವಧಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆಯ ದರವನ್ನು ದಾಖಲಿಸಿರ್ತಕ್ಕಂಥ ಒಂದು ಧರ್ಮ ಅಂತ ಹೇಳ್ತೇವೆ. ಯಾವುದೇ ಒಂದು ಮುಸ್ಲಿಂ ಧರ್ಮ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀರಜ್ ಚೋಪ್ರಾ ಅವರು ತಮ್ಮ ಮೊದಲ ಸ್ವರ್ಣ ಪದಕವನ್ನು ಯಾವ ಏಷ್ಯನ್ ಕ್ರೀಡಾಕೂಟದಲ್ಲಿ ಗೆದ್ದರು ಅಂತ ಕೇಳಿದಾನೆ. ಯಾವ ಒಂದು ಕ್ರೀಡಾಕೂಟದಲ್ಲಿ ಇವರು ಗೆದ್ದಿದ್ದಾರೆ ಸರ್ ಇದು? ಇದನ್ನು ಆಲ್ರೆಡಿ 2-3 ಎಕ್ಸಾಮಲ್ಲಿ ನಿಮ್ಗೆ ಹೇಳಿದ್ದೀನಿ ಅನಿಸುತ್ತೆ. ಆ್ಯಂಡ್ ದೆನ್ GK ಕ್ಲಾಸಲ್ಲಿ ಸಹ ನಿಮ್ಗೆ ಹೇಳಿದ್ದೇನೆ. ಯಾವುದು ಸರ್? 2014ರ ಇಂಚಿಯೋನ್ನಲ್ಲಿ ಇವ್ರು ಗೆದ್ದಿದ್ದಾರೆ. ಇಂಚಿಯೋನ್ ಏಷ್ಯನ್ ಕ್ರೀಡಾಕೂಟದಲ್ಲಿ. ಹೌದಾ? 2014ರಲ್ಲಿ ಇವ್ರು ಫೇಮಸ್ ಇರಲಿಲ್ಲ. ಸೊ ಇವ್ರು ಏನಾದರೂ 2014ರಲ್ಲಿ ಇವ್ರು ಗೆದ್ದಿದ್ರು ಅಂತಂದರೆ ಜಸ್ಟ್ ಥಿಂಕ್ ಮಾಡಿ, 2016ರಲ್ಲೇ ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನಲ್ಲಿ ಇವರು ಯಾವುದಾದ್ರು ಒಂದು ಪದಕ ತರ್ತಿರಲಿಲ್ವಾ? ಸೊ ಮೀನ್ಸ್ ಆಪ್ಷನ್ ಎ ಆಗುತ್ತಾ? ಆಗಲ್ಲ. 2020ರ ಹ್ಯಾಂಗ್ಝೌ ಮೀನ್ಸ್ 2021ರಲ್ಲಿ ಅವರು ಟೋಕಿಯೋ ಒಲಿಂಪಿಕ್ಸಲ್ಲಿ ಪದಕ ಗೆದ್ದಿದ್ದಾರೆ ಸರ್. ಸೊ ಅದಾದ ನಂತರ ಇಲ್ಲಿ ಇವರು ಗೆಲ್ತಾರೆ ಅನ್ನೋದು, ಸೊ ಅಲ್ಲಿ ಫಸ್ಟ್ ಆಗುತ್ತಾ? ಸೊ ಆಗಲ್ಲ. ಸೊ ಇದಾಗಲ್ಲ. 2010. ಸೊ 2012ರ ಲಂಡನ್ ಒಲಿಂಪಿಕ್ಸಲ್ಲಿ ಇವರು ಭಾಗವಹಿಸಿದ್ರು. ಸೊ ಯಾವುದು ಉಳಿತದೆ ನಿಮ್ಗೆ? ಆಪ್ಷನ್ ಯಾವುದು? ಯಾದಂದ್ರೆ ಸರ್ ಇವರು 2018ರ ಈ ಜಕಾರ್ತ್ ಪಾಲೆಬಾಂಗ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಇವರು ಮೊದಲ ಸ್ವರ್ಣ ಪದಕವನ್ನು ಗೆಲ್ತಾರೆ. ಯಾವಾಗ? 2018ರಲ್ಲಿ.
ಓಕೆ, ಯಾವಾಗ 2018ರಲ್ಲಿ. ಸೊ ನಿಮಗೆ 8 ಅನ್ನೋದು ನಮ್ಮ ಇಂಡಿಯಾಗೆ ಸಮ್ ಲಕ್ಕಿ ನಂಬರ್ ಹೇಗೆ ಅಂತ ನಿಮಗೆ ಹೇಳಿದ್ದೆ ಅಲ್ವಾ. 1928ಅಲ್ಲಿ ಫಸ್ಟ್ ಹಾಕಿ ಗೋಲ್ಡ್ ಮೆಡಲ್. ಆ್ಯಂಡ್ ನೆಕ್ಸ್ಟ್ 2008ರಲ್ಲಿ ಫಸ್ಟ್ ಇಂಡಿವಿಜುವಲ್ ಗೋಲ್ಡ್ ಮೆಡಲ್. 2018ರಲ್ಲಿ ನೀರಜ್ ಚೋಪ್ರಾ ಅವರಿಗೆ ಗೋಲ್ಡ್ ಮೆಡಲ್. ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನಪಿಡಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಾಲುಕ್ಯ ರಾಜ ಪುಲಕೇಶಿ ದ್ವಿತೀಯನನ್ನು ಕೆಳಗಿನವರಲ್ಲಿ ಯಾರು ಸೋಲಿಸಿದರು ಅಂತ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ ಏನು ಅಂತಂದರೆ, ಇಮ್ಮಡಿ ಪುಲಿಕೇಶಿ ಅವರು ಯಾರನ್ನ ಸೋಲಿಸ್ತಾರೆ ಸರ್? ಇಮ್ಮಡಿ ಪುಲಿಕೇಶಿ ಅವರು ಸೋಲಿಸಿರ್ತಕ್ಕಂಥದ್ದು ಹರ್ಷವರ್ಧನನ ಸೋಲಿಸ್ತಾರೆ. ಬಟ್ ನಿಮಗೆ ಇಲ್ಲಿ ಕೆಡ್ಡಾಗಿ ಬೀಳಿಸೋದೇ ಇದೇ ಕ್ವಶನ್. ಏನು ಎಲ್ಲರೂ ಓದಿರ್ತೀರಾ, ಏನು ಸರ್ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ಅಂದರೆ ಇಮ್ಮಡಿ ಪುಲಿಕೇಶಿ ಅಂತ. ಬಟ್ ಇಲ್ಲಿ ಏನು ಕೇಳಿದಾನೆ, ಹರ್ಷವರ್ಧನನ್ನ ಸೋಲಿಸಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳಿಲ್ಲ. ಬಟ್ ಈ ಇಮ್ಮಡಿ ಪುಲಿಕೇಶಿ ಅವರನ್ನೇ ಕೆಳಗಿನವರಲ್ಲಿ ಯಾರು ಸೋಲಿಸಿದರು ಅಂತ ಕೇಳಿದ್ದಾನೆ. ಓಕೆ, ಸೊ ಮೀನ್ಸ್ ನಿಮ್ಗೆ ಗೊತ್ತಿರಲಿ ಯಾರು ಹರ್ಷವರ್ಧನನಿಗೆ ಸೋಲಿಸಿರ್ತಕ್ಕಂಥ ವ್ಯಕ್ತಿ 2ನೇ ಪುಲಕೇಶಿ. ಹಾಗೆ 2ನೇ ಪುಲಕೇಶಿಗೆ ಸೋಲಿಸಿರ್ತಕ್ಕಂಥ ವ್ಯಕ್ತಿ ಈ 1ನೇ ನರಸಿಂಹವರ್ಮ ಅಂತ ಹೇಳ್ತೀವಿ. ಹಾಗೆ ಇದೇ 1ನೇ ನರಸಿಂಹವರ್ಮನ ತಂದೆ ಆಗಿರ್ತಕ್ಕಂತಹ ಮಹೇಂದ್ರ ವರ್ಮನನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿ ಇದೇ ಇಮ್ಮಡಿ ಪುಲಕೇಶಿ ಅವರು ಏನಂತ ಹೇಳ್ತೀವಿ, ಒಂದು ಮಹೇಂದ್ರ ವರ್ಮ ಅಂತ ಹೇಳ್ತೀವಿ. ಮಹೇಂದ್ರ ವರ್ಮನ ಪುಸ್ತಕ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದಾನಲ್ಲ, ಏನು ಮತ್ತ ವಿಲಾಸ ಪ್ರಹಸನ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸರ್? ಮತ್ತ ವಿಲಾಸ ಪ್ರಹಸನ ಅಂತ ಹೇಳ್ತೀವಿ. ಯಾರು ಬರೆದಿರ್ತಕ್ಕಂಥ ಪುಸ್ತಕ ಸರ್? ಪಲ್ಲವರ ದೊರೆಯಾಗಿರ್ತಕ್ಕಂತಹ ಮಹೇಂದ್ರ ವರ್ಮ ಬರೆದಿರ್ತಕ್ಕಂಥ ಪುಸ್ತಕ ಆಗಿದೆ. ಹಾಗಾದರೆ ಮಹೇಂದ್ರ ವರ್ಮನ ಮಗ ಯಾರು? 1ನೇ ನರಸಿಂಹ ಅಂತ ಹೇಳ್ತೀವಿ. ಈ ಒಂದು 1ನೇ ನರಸಿಂಹ ಇಮ್ಮಡಿ ಪುಲಕೇಶಿಯವನ್ನು ಸೋಲಿಸಿ ಈ ಒಂದು ಬಾದಾಮಿಯನ್ನು 13 ವರ್ಷಗಳ ಕಾಲ ವನವಾಸಕ್ಕೆ ಒಂದು ಕೆಡವಿ ಬಿಡ್ತಾನೆ ಈತ. ಯಾರು ಅಂದರೆ ಈ ಒಂದು 1ನೇ ನರಸಿಂಹ. ಇದು ನೆನ್ಪಿಟ್ಕೊಳ್ಳಿ. ಸೊ ಯಾಕೆ ನಮ್ಮ ಕರ್ನಾಟಕದ ದೊರೆಗಳು, ನಮ್ಮ ಕರ್ನಾಟಕದ ರಾಜರು ಯಾವತ್ತೂ ಸಹ ಒಂದು ಉತ್ತುಂಗದಲ್ಲೇ ಕಂಡು ಬರ್ತಾರೆ ಅಂತಂದರೆ, ಸೊ ನಮ್ಮವರು ಎಲ್ಲೋ ಹೋಗಿ ಸೋಲಿಸಿದ್ದಾರೆ. ಓಕೆ, ಸೋಲಿಸ್ತೀನಿ ನೋಡಿ ನಿನ್ನನ್ನು ಅಂತ ಸುಮ್ಮನೆ ಹೋಗಿ ಟೈಮ್ ಪಾಸ್ಗೆ ಹೋಗಿ ಸೋಲಿಸಿ ಬಂದಿದ್ದಾರೆ. ಬಟ್ ಅವರನ್ನು ಕೊಂದಿಲ್ಲ, ಬಹಳ ಟೈಮಲ್ಲಿ ಕೊಂದಿಲ್ಲ. ಓಕೆ, ಕೊಂದಿಲ್ಲ. ಸೊ ಅವ್ರು ಏನಾದರೂ ಜಾಸ್ತಿ ಹುಚ್ಚುಚ್ಚಾರಾಗಿ ಮಾಡಿದ್ರು ಅಂತಂದರೆ, ಏನು ಜಾಸ್ತಿ ಏನಾದರೂ ಕೆಟ್ಟದಾಗಿ ಮಾಡಿದ್ರು ಅಂತಂದರೆ ಅವಾಗ ಅವರು ಶಿರಶ್ಛೇದನ ಮಾಡ್ತಾಯಿದ್ರು. ಓಕೆ, ಸೊ ಆ ರೀತಿಯೇ ಇಲ್ಲಿ ಯಾರಾಗ್ತಾರೆ ಅಂದರೆ ಇಮ್ಮಡಿ ಪುಲಕೇಶಿ ಅವರು ಸೋಲಿಸ್ತಾರೆ. ಯಾರನ್ನ? ಈ ಪೊಲ್ಲಲೂರು ಕದನ ಅಂತ ಹೇಳ್ತೀವಿ. ಯಾವುದೇ ಒಂದು ಪೊಲ್ಲಲೂರು ಕದನದಲ್ಲಿ ಈ 1ನೇ ಮಹೇಂದ್ರ ವರ್ಮನನ್ನು ಸೋಲಿಸ್ತಾರೆ. ಸೊ ಮಹೇಂದ್ರ ವರ್ಮ ಹುಚ್ಚುಚ್ಚಾಗಿರ್ತಕ್ಕಂಥ ವ್ಯಕ್ತಿ ಈತ ಏನು ಮಾಡ್ತಾನೆ, ಪುಲಕೇಶಿಗೆ ಬಹಳ ಕೆಟ್ಟ ನಿಂದನೆಗಳನ್ನು ಮಾಡ್ತಾನೆ. ಓಕೆ, ಸೊ ಹುಚ್ಚುಚ್ಚಾರಂಗೆ ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ ಇಮ್ಮಡಿ ಪುಲಕೇಶಿ ಅಂತಂದರೆ, ಓಕೆನಪ್ಪ ನೀನು ಬದುಕಕ್ಕೆ ಅರ್ಹನಲ್ಲ ಅಂತ ಈತನ ಶಿರಶ್ಛೇದನ ಮಾಡ್ತಾನೆ. ಮೀನ್ಸ್ ಈತನನ್ನು ಕೊಂದು ಬಿಡ್ತಾನೆ ಯುದ್ಧದಲ್ಲಿ. ಅದಕ್ಕೆ ಅದನ್ನು ಪ್ರತಿಕಾರ ತೀರಿಸ್ಕೊಳ್ತೀನಿ ಅಂತ ಬಂದಿರತಕ್ಕಂಥ ವ್ಯಕ್ತಿ ಆತನ ಮಗನಾಗಿರ್ತಕ್ಕಂಥ 1ನೇ ನರಸಿಂಹವರ್ಮ. ಸೊ ಈತ ಏನು ಮಾಡ್ತಾನೆ, ಇಮ್ಮಡಿ ಪುಲಕೇಶಿ ಅವರನ್ನು ಕೊಲ್ತಾನೆ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇಮ್ಮಡಿ ಪುಲಕೇಶಿ ಅವರು ಸೊ ಇವರು ಹರ್ಷವರ್ಧನನ್ನು ಸಹ ಸೋಲಿಸಿರ್ತಾರೆ. ಬಟ್ ಹರ್ಷವರ್ಧನನಿಗೆ ಇವರು ಕೊಲ್ಲಲ್ಲ. ಬಿಕಾಸ್ ಯಾಕಂದರೆ ಹರ್ಷವರ್ಧನ ಓಕೆ ನೀನು ಬಂದಿದ್ಯಾ, ನೀನು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ಯಾ ಅಂತಂದರೆ ನೀನು ಹೋಗ್ಬಿಡು ಗುರು ಅಂತ. ಸೊ ಆ ರೀತಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಒಂದು ಇಮ್ಮಡಿ ಪುಲಕೇಶಿ ಅವರು ಅಂತ ಹೇಳ್ತೀವಿ. ಸರ್ ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಈತನ ಚಿಕ್ಕಪ್ಪ ಯಾರು? ಇಮ್ಮಡಿ ಪುಲಕೇಶಿ ಚಿಕ್ಕಪ್ಪ ಸರ್ ಮಂಗಳೇಶ ಅಂತ ಹೇಳ್ತೀವಿ. ಯಾರು? ಒಂದು ಮಂಗಳೇಶ ಈತನ ಚಿಕ್ಕಪ್ಪ ಆಗಿರ್ತಾನೆ. ಮಂಗಳೇಶನ ಮಗ ಯಾರು ಸರ್? ಸುಂದರವರ್ಮ ಅಂತ ಹೇಳ್ತೀವಿ. ಯಾರು? ಸುಂದರವರ್ಮ. ಕೇಳಿದ್ದೇನೆ ಇದನ್ನು ಸಹ ಒಂದು ಎಕ್ಸಾಮಲ್ಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ರಾಜರಾಜ ಚೋಳ. ಸೊ ಇವರು ಬೃಹದೀಶ್ವರ ಟೆಂಪಲ್ ಕಟ್ಟಿಸಿದ್ದಾರೆ ಸರ್. ಎಲ್ಲಿ? ಈ ಒಂದು ತಮಿಳುನಾಡಲ್ಲಿ ಸರ್. ಎಲ್ಲಿ? ತಂಜಾವೂರಲ್ಲಿ ಸರ್. ಯಾವಾಗ ಕಟ್ಟಿಸಿದ್ದಾರೆ ಸರ್? ಈ ಒಂದು 1909ನೇ ಇಸ್ವಿಯಲ್ಲಿ ಇವರು ಕಟ್ಟಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫೆಬ್ರವರಿ 16ರಿಂದ 18, 2025 ನಡುವೆ ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದೇನೆ ಸರ್. ಈ ಒಂದು ಪಕ್ಷಿ ಉತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ. ಎಲ್ಲಿ ಆಯೋಜನೆ ಮಾಡಲಾಗಿರ್ಬೋದು ಹೇಳ್ಬೋದಾ? ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ. ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ಪ್ರಯಾಗ್ರಾಜ್ ಅಂತ ಹೇಳ್ತೀವಿ ಸರ್. ಎಲ್ಲಿ ಅಂದರೆ ಒಂದು ಪ್ರಯಾಗ್ರಾಜ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನಿಮಗೆ ಲಾಸ್ಟ್ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ. ಭಾಳ ಹಳೆಯ ಕರೆಂಟ್ ಅಫೇರ್ಸಲ್ಲಿ. ಓಕೆ, ಇಲ್ಲಂದರೆ ಒಂದು ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ಒಂದು ಪಕ್ಷಿ ಮಹೋತ್ಸವ ನಡೆದಿತ್ತು ಸರ್. ಏನು ನಡೆದಿತ್ತು ಅಂದರೆ ಒಂದು ಅಂತಾರಾಷ್ಟ್ರೀಯ ಪಕ್ಷಿ ಮಹೋತ್ಸವ, ಒಂದು ಪಕ್ಷಿ ಉತ್ಸವ ಆಯೋಜಿಸಲಾಗಿತ್ತು ಅಂತ ನೆನಪಿಟ್ಕೊಳ್ಳಿ. ಎಲ್ಲಿ ಅಂದರೆ ಒಂದು ಪ್ರಯಾಗ್ರಾಜಲ್ಲಿ ಕಂಡುಬರುತ್ತೆ. ಈ ಪ್ರಯಾಗ್ರಾಜ್ ಕಂಡುಬರತಕ್ಕಂಥದ್ದು ನಿಮಗೆ ಒಂದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಾಯು ಗುಣಮಟ್ಟ ಸೂಚಂಕ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು ದೀರ್ಘಕಾಲೀನ ಆಧಾರದ ಮೇಲೆ ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿ ಮತ್ತು ಶಾಶ್ವತ ಅಂಶ ಯಾವುದು ಅಂತ ಕೇಳಿದ್ದಾನೆ ಸರ್. ಈ ಒಂದು AQIನ ದೀರ್ಘಕಾಲದ ಆಧಾರದ ಮೇಲೆ ಕಡಿಮೆ ಮಾಡಲು ಏನೊಂದು ಶಾಶ್ವತ ಒಂದು ಪರಿಹಾರ ಆಗಿದೆ ಅಂತ. ಏನಾಗಿದೆ ಸರ್ ಒಂದು ಪರಿಹಾರ ಶಾಶ್ವತವಾಗಿ ಹೇಳ್ಬೋದಾ? ಏರ್ ಪ್ಯೂರಿಫೈಯರ್ಗಳನ್ನು ಬಳಸೋದು. ಏರ್ ಪ್ಯೂರಿಫೈಯರ್ನ ಎಷ್ಟು ದಿನ ಅಂತ ಬಳಸ್ತೀರಾ? ಸೊ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತಾ? ಸಾರ್ವಜನಿಕ ಸಾರಿಗೆ ಮತ್ತು ಎಲೆಕ್ಟ್ರಿಕಲ್ ವಾಹನಗಳನ್ನು ಅಳವಡಿಸಿಕೊಳ್ಳುವುದು. ಹೌದು. ಅದನ್ನು ಒಳಾಂಗಣ ಸಸ್ಯಗಳನ್ನು ನೆಡುವುದು. ಒಳಾಂಗಣ ಅಲ್ಲ, ಹೊರಾಂಗಣ ಸಸ್ಯಗಳನ್ನು ನೆಡಬೇಕು. ಆ್ಯಂಡ್ ದೆನ್ ಕೇವಲ ಪಟಾಕಿಗಳ ಮೇಲೆ ನಿಷೇಧ. ಪಟಾಕಿಗಳ ಮೇಲೆ ನಿಷೇಧ ಅಂತಂದರೆ ಏನಾಗುತ್ತೆ? ಪಟಾಕಿಗಳು ಒಂದು ವರ್ಷದಲ್ಲಿ ಒಂದು ಸರಿ ದೀಪಾವಳಿಗೆ ಯಾವುದು ಹಾರಬಹುದೇನೋ. ಓಕೆ, ಡಮ್ ಡಮ್ ಅನ್ಬೋದು. ಬಟ್ 365 ದಿನಗಳ ಕಾಲ ಡಮ್ ಡಮ್ ಅಂತ ಇಡೀ ಜನರನ್ನು ಕೊಂದು ತಿಂತಾ ಇರತಕ್ಕಂಥದ್ದು ಏನು ಅಂದರೆ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಅಂತ ಹೇಳ್ತೀವಿ, ಒಂದು ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಆದ ಕಾರಣದಿಂದಾಗಿ ಒಂದು ಡೀಸೆಲ್ ವಾಹನಗಳನ್ನು, ಈ ಒಂದು ಪೆಟ್ರೋಲ್ ವಾಹನಗಳನ್ನು ನಿಷೇಧ ಮಾಡಿ ಆ್ಯಂಡ್ ದೆನ್ ಅದು ನಾವು ಇಂಡಿವಿಜುವಲ್ ಆಗಿ ಬಳಕೆ ಮಾಡೋದಕ್ಕಿಂತ ಸಾರ್ವಜನಿಕ ಸಾರಿಗೆ ನಾವು ಬಳಕೆ ಮಾಡೋದು ಉತ್ತಮ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ,
ಬೇರೆ ದೇಶಗಳೆಲ್ಲವೂ ಸಹ ಎಂತ ಅಂದರೆ ನಮ್ಮ ಎನ್ವೈರ್ನಮೆಂಟ್ ಸಲುವಾಗಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಗಳನ್ನು ತ್ಯಜಿಸಿ ಎಲೆಕ್ಟ್ರಿಕಲ್ ವಾಹನಗಳನ್ನು ಬಳಸ್ತೀವಿ ಅಂತ ಇದ್ದಾವೆ. ಬಟ್ ನಮ್ಮ ಭಾರತದಲ್ಲಿ ಮಾತ್ರ ಓಕೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ, ಸೊ ದ್ಯಾಟ್ಸ್ ವೈ ನಾನು ಎಲೆಕ್ಟ್ರಿಕಲ್ ವಾಹನ ಬಳಸ್ತೀನಿ ಅಂತ ಬರ್ತಾ ಇದ್ದಾರೆ. ಆ್ಯಂಡ್ ನೀವು ಒಂದು ಎಲೆಕ್ಟ್ರಿಕಲ್ ವಾಹನಕ್ಕೆ ಬೇಕಾಗಿರತಕ್ಕಂಥ ಎಲೆಕ್ಟ್ರಿಸಿಟಿ ಸಹ ಹೇಗೆ ತಯಾರಾಗ್ತಿದೆ ಅಂತಂದರೆ ಸೋಲಾರಿಂದ ಅಲ್ಲ, ಹೈಡ್ರೋಯಿಂದ ಅಲ್ಲ, ಬದಲಾಗಿ ಇದನ್ನು ಡೀಸೆಲಿಂದನೇ ಡೀಸೆಲ್ ಜನ್ರೇಟ್ರಿಂದನೇ ಇದನ್ನು ತಯಾರು ಮಾಡಿ ಅದೇ ಒಂದು ಪಂಪ್ಗಳಲ್ಲಿ ಇದನ್ನು ಸಪ್ಲೈ ಕೊಡ್ತಾ ಇದ್ದಾರೆ. ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಔರಂಗಜೇಬನು ದಖ್ಖನ್ನಲ್ಲಿ ದೀರ್ಘಕಾಲದವರೆಗೆ ಮುಖ್ಯವಾಗಿ ಯಾವ ಶಕ್ತಿಯನ್ನು ನುಚ್ಚು ನೂರು ಮಾಡಲು ಮತ್ತು ಯಾವ ರಾಜ್ಯಗಳನ್ನು ಗೆಲ್ಲಲು ಹೋರಾಡಿದನು ಅಂತ ಕೇಳಿದಾನೆ. ಸರ್ ಯಾರನ್ನ ಗೆಲ್ಲಲು ಹೋರಾಡ್ತಾನೆ ಆತ? ಯಾರನ್ನಂದ್ರೆ ಸರ್ ಫಸ್ಟ್ ಈ ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ, ಇವ್ರನ್ನ ಗೆಲ್ಲಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮರಾಠರ ಮೇಲೆ ಆತ ಪ್ರಯತ್ನ ಮಾಡ್ತಾನೆ, ಬಟ್ ಆತ ಗೆಲ್ಲಲ್ಲ, ಬಹಳ ಟೈಮ್ ಗೆಲ್ಲಲ್ಲ. ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಆದರೆ ನನಗೆ ಗೆಲ್ಲಕ್ಕೆ ಬಿಡಲ್ಲ ಯಾರನ್ನ ಅಂತಂದರೆ ಈ ಒಂದು ಔರಂಗಜೇಬನನ್ನು. ಅಂದರೆ ಇದೇ ಔರಂಗಜೇಬ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರನ್ನ ಏನಂತ ಹೇಳ್ತಾನೆ ಅಂದರೆ ಈ ಒಂದು ಬೆಟ್ಟದ ಹುಲಿ ದಖ್ಖನ್ನ ಇಲಿ ಅಥವಾ ಈ ಒಂದು ಬೆಟ್ಟದ ಇಲಿ ಅಂತ ಕರೀತಾರೆ. ಸರಿನಾ, ಹುಲಿ ಅಲ್ಲ ಇಲಿ ಅಂತ ಕರೀತಾರೆ. ಬಟ್ ಆ್ಯಕ್ಚುಲಿ ಅಪೋಸಿಟ್, ಅವರು ಹುಲಿಯೇ ಆಗಿದ್ರು. ಯಾರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಅಂತ ಹೇಳ್ತೀವಿ. ಸೊ ಛತ್ರಪತಿ ಶಿವಾಜಿ ಮಹಾರಾಜು ಅಂತಂದರೆ ನಾವು ಏನು ಬರುತ್ತೆ, ಏನು ಸ್ವರಾಜ್ ಎಂಬ ಪದ. ಸೊ ಸ್ವರಾಜ್ ಎಂಬ ಪದವನ್ನು ಅತಿ ಹೆಚ್ಚು ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ಬಾಲಗಂಗಾಧರ ತಿಲಕ್ ಅವರು ಅಂತ ಹೇಳ್ತೀವಿ. ಅಂದರೆ ಅದನ್ನು ಮೊದಲ ಬಾರಿಗೆ ಈ ಒಂದು INCA ಅಧಿವೇಶನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವ್ರ ಮೇಲೆ, ಶಿವಾಜಿ ಅವ್ರ ಮೇಲೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ಸ್ವಲ್ಪ ನೀವು ನೋಡಿಕೊಂಡ್ರೆ ಬಹಳ ಉತ್ತಮ. ಯಾರು? ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಶಿವನೇರಿಯಲ್ಲಿ ಇವರು ಜನನ ಆಗ್ತಾರೆ. ಆ್ಯಂಡ್ ದೆನ್ ರಾಯಗಢದಲ್ಲಿ ಇವರು ಮರಣ ಹೊಂದುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರು 1680 ಇವರು ಮರಣ ಹೊಂದುತ್ತಾರೆ. ಆ್ಯಂಡ್ ದೆನ್ 74 ಇವ್ರದ್ದು ಪೀಠಾದಿ ಸೇರ್ತಾರೆ, ಮೀನ್ಸ್ ಇವರು ಕ್ರೌನ್ ಆಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವರ ಮಗ ಯಾರು ಅಂತಂದರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ಅಂತ ಹೇಳ್ತೀವಿ. ಸೊ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಸೊ ಅವ್ರನ್ನ ಕೇಳೋ ಚಾನ್ಸಸ್ ನಿಮಗಿರುತ್ತೆ. ಆ್ಯಂಡ್ ದೆನ್ ರೀಸೆಂಟಾಗಿ 12 ಕೋಟೆಗಳು ಸೇರ್ಪಡೆ ಆಗಿದಾವಲ್ವ ಯುನೆಸ್ಕೋಗೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. 12 ಕೋಟೆಗಳಲ್ಲಿ ಒಂದು ಇದು ಜಂಜಿ ಕೋಟೆ ಅಂತ. ಸೊ ಅದು ಕಂಡು ಬರ್ತಕ್ಕಂಥ ನಿಮಗೆ ಒಂದು ತಮಿಳುನಾಡಲ್ಲಿ ಕಂಡು ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ, ಅದನ್ನು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಿಜಾಪುರ ಮತ್ತು ಗೋಲ್ಕೊಂಡ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಂಡ್ರೆ ಉತ್ತಮ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ರೀಡಾಪಟುಗಳು, ಬಾಡಿ ಬಿಲ್ಡರ್ಗಳು ಮತ್ತು ಸಾಮಾನ್ಯವಾಗಿ ಅನಾಬೋಲಿಕ್ ಸ್ಟೆರಾಯ್ಡ್ಗಳನ್ನು ಏಕೆ ಬಳಸ್ತಾರೆ ಅಂತ ಕೇಳಿದ್ದೇನೆ. ಸರಿ, ಒಂದು ಅನಾಬೋಲಿಕ್ ಸ್ಟೆರಾಯ್ಡ್ಗಳನ್ನು ಏಕೆ ಬಳಸ್ತಾರೆ ಇವರು? ಯಾಕೆ ಬಳಸ್ತಾ ಇರಬಹುದು ಇವರು ಅಂತ? ಯಾಕೆ ಅಂದರೆ ಇವರು ತಮ್ಮ ಒಂದು ತೂಕವನ್ನು ಅಲ್ಲ, ಈ ಒಂದು ಸ್ನಾಯು ಬೆಳವಣಿಗೆಯನ್ನು ಮತ್ತು ಶಕ್ತಿ ವರ್ಧನೆಗಾಗಿ ಇದನ್ನು ಬಳಸ್ತಾರೆ. ಸ್ನಾಯು ಬೆಳವಣಿಗೆ, ಈ ಒಂದು ಮಸಲ್ಗಳು ಸ್ವಲ್ಪ ಗ್ರೋತ್ ಆಗಲಿ ಅಂತ ಇದನ್ನು ಬಳಸ್ತಾರೆ. ಯಾವುದನ್ನು? ಒಂದು ಸ್ಟೆರಾಯ್ಡ್ಗಳು. ಬಟ್ ಆ್ಯಕ್ಚುಲಿ ಸ್ಟೆರಾಯ್ಡ್ಗಳು ದೇಹಕ್ಕೆ ಒಳ್ಳೆಯದಲ್ಲ. ನಿಮಗೆ ಗೊತ್ತಿರಲಿ, ಸ್ಟೆರಾಯ್ಡ್ಗಳು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಇದನ್ನು ನಾರ್ಮಲ್ ಆಗಿ ಈ ಸಾತ್ವಿಕ್ ಫುಡ್ ತಿನ್ನೋರು ಹೇಳಬೇಕು. ಬಟ್ ಈ ಜ್ಯೂಸು, ಹೊರಗಡೆ ಈ ಬೇಕರಿ ಐಟಮ್ಸ್ ಆ್ಯಂಡ್ ದೆನ್ ಹೊರಗಡೆ ಕರೆದಿರ್ತಕ್ಕಂಥ ಫುಡ್ ತಿಂತಕ್ಕಂಥವ್ರು ಹೇಳಬಾರ್ದು. ಯಾಕಂದರೆ ಅದಕ್ಕಿಂತ ಬಹಳ ಉತ್ತಮ ಈ ಸ್ಟೆರಾಯ್ಡ್ಗಳು, ಅದಕ್ಕಿಂತ ಬಹಳ ಉತ್ತಮ. ಬಟ್ ನಿಮ್ಗೆ ಗೊತ್ತಿರಲಿ, ಹೊರಗಡೆ ಇರತಕ್ಕಂಥ ಇವನ್ ಕೇಕ್ ಸಹ ಉತ್ತಮ ಅಲ್ಲ. ಅದರಲ್ಲೂ ಸಹ ಪಾಮ್ ಆಯಿಲಿಂದ ಕೇಕನ್ನು ಮಾಡ್ತಾ ಇದ್ದಾರೆ. ಸೊ ಅದು ಸಹ ನೀವು ಸ್ವಲ್ಪ ತ್ಯಜಿಸಿ, ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಬೆಳವಣಿಗೆ ಆಗಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, GST ಮಂಡಳಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದೇನೆ. GST ಮಂಡಳಿಯ ಮುಖ್ಯಸ್ಥರು ಯಾರಾಗಿರ್ಬೋದು ಸರ್? ಒಂದು GST ಮಂಡಳಿಯ ಮುಖ್ಯಸ್ಥರು ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕೇಂದ್ರ ಹಣಕಾಸು ಸಚಿವರು ಅಂತ ಹೇಳ್ತೀವಿ. ಒಂದು GST ಮಂಡಳಿಯ ಮುಖ್ಯಸ್ಥರು. GST ಯಾವಾಗ ಬಂದಿದೆ ಸರ್? ಒಂದು 2017 ಜುಲೈ 1ನೇ ತಾರೀಕಿನಂದು GST ಬಂದಿದೆ. ಆ್ಯಂಡ್ ನೆಕ್ಸ್ಟ್ GST ಮೇಲೆ ನಿಮ್ಗೆ ಮತ್ತೇನು ಕೇಳ್ಬೋದು ಪ್ರಶ್ನೆ, ಒಂದು GST ಮೇಲೆ ಇದರ ಫಂಕ್ಷನ್ಸ್ ಯಾವುದ್ಯಾವುದು ಅಂತ ಕೇಳ್ಬೋದು. ಏನೇನು ಮಾಡುತ್ತೆ ಒಂದು GST ಮಂಡಳಿ ಅಂತ? ಏನೇನು ಮಾಡ್ತದೆ ಅಂದರೆ ಸರ್ ನಿಮ್ಗೆ ಗೊತ್ತಿರಲಿ, ಇದು ರೇಟ್ಗಳನ್ನು ಬಿಡುಗಡೆ ಮಾಡುತ್ತೆ, ರೇಟ್ಗಳನ್ನು ಕನ್ಸಿಡರ್ ಮಾಡುತ್ತೆ, ಎಷ್ಟು % ಅಂತ. ಆ್ಯಂಡ್ ನೆಕ್ಸ್ಟ್ ಇದು ಥ್ರೆಶೋಲ್ಡ್ಗಳನ್ನು ಇದೇ ನಿರ್ಣಯ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಮಾಡೆಲ್ ಲಾಸ್ಗಳನ್ನು ಸಹ ಇದೇ ಪ್ರಿಪೇರ್ ಮಾಡುತ್ತೆ. ಯಾವುದು ಅಂದರೆ ಒಂದು GST ಮಂಡಳಿ ಅಂತ ಹೇಳ್ತೀವಿ. ಯಾರು ಇದರ ಅಧ್ಯಕ್ಷರು? ಸರಿ, ಒಂದು ಕೇಂದ್ರ ಹಣಕಾಸು ಸಚಿವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಯಾಕೆಂದರೆ ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, AEC ಅಂದರೆ ಏನು ಅಂತ ಕೇಳಿದ್ದಾನೆ. ವಾಟ್ ಯು ಮೀನ್ ಬೈ AEC ಅಂತ? ವಾಟ್ ಯು ಮೀನ್ ಬೈ AEC? AEC ಅಂದರೆ ಏನಾಗಿರ್ಬೋದು? ಇದಕ್ಕೆ ಸರ್ ಅಟಾಮಿಕ್ ಎನರ್ಜಿ ಕಮಿಷನ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಪ್ರಧಾನಮಂತ್ರಿ ದಕ್ಷತಾ और ಕುಶಲತಾ ಸಂಪನ್ನ ಹಿತಾಗ್ರಹಿ PM ದಕ್ಷ ಯೋಜನೆಯಿಂದ ಯಾವ ಗುಂಪುಗಳು ಪ್ರಯೋಜನ ಪಡೆಯುತ್ತವೆ ಅಂತ ಕೇಳಿದ್ದಾನೆ. ಯಾವ ಒಂದು ಗುಂಪುಗಳು ಇದರಿಂದ ಪ್ರಯೋಜನ ಪಡೀತವೆ? ಯಾವುದು ಪಡಿತಾ ಇರ್ಬೋದು ಸರ್ ಇದಕ್ಕೆ? ಯಾವುದು ಸರ್? ಪರಿಶಿಷ್ಟ ಜಾತಿಗಳು, ಆ್ಯಂಡ್ OBCಗಳು, ಆ್ಯಂಡ್ ಮೇಲಿನ 2 ಮತ್ತು ಸಾಮಾನ್ಯ ವರ್ಗ ಮಾತ್ರ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತಿರಲಿ, ಸಾಮಾನ್ಯ ವರ್ಗದ ಕೊಲೆ ಆಗ್ತಾಯಿದೆ ಇತ್ತೀಚೆಗೆ. ಸೊ ನೀವು ನೋಡಿರ್ಬೋದು UGCಯ ಬಿಲ್ ಲಾಸ್ಟ್, ಆ್ಯಂಡ್ ದೆನ್ ಎಲ್ಲಿ ಈ ಒಂದು ದೆಹಲಿಯಲ್ಲೆಲ್ಲ ಸಹ
ಸಮ್ ಪ್ರೊಟೆಸ್ಟ್ ಆಯಿತು. ಅದಾದ ನಂತರ ಸ್ವಲ್ಪ ಹಿಂತೆಗೆದುಕೊಳ್ತೀನಿ ಅಂತ ಹೇಳಿದ್ರು, ಬಟ್ ತೆಗೆದುಕೊಳ್ಳಿಲ್ಲ. ಓಕೆ, ಬಟ್ ನಿಮಗೆ ಇಲ್ಲಿ ಯಾವುದು ಅಂತಂದರೆ ಒಂದು SC ವರ್ಗ ಹಾಗೆ ಒಂದು OBC ವರ್ಗ. ಓಕೆ, ಯಾವುದಂತ ಹೇಳ್ತೀವಿ, ಒಂದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಸೊ ಈ ಎರಡೂ ವರ್ಗಗಳು ಈ ಒಂದು PM ದಕ್ಷ ಯೋಜನೆಯಿಂದ ಪ್ರಯೋಜನ ಪಡಿತಾ ಇರತಕ್ಕಂತಹ ಒಂದು ವರ್ಗಗಳಾಗಿದ್ದಾವೆ ಅಂತ ಹೇಳ್ತೀವಿ. ಹಾಗಾದರೆ OBC ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು, SC ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ 338 ಏನಿದೆ ಅಲ್ವಾ SC ಆಯೋಗದ ಬಗ್ಗೆ ಹೇಳುತ್ತೆ. 338B OBC ಆಯೋಗದ ಬಗ್ಗೆ ಹೇಳುತ್ತೆ. ಹಾಗೆ 338A ಇದೆ ಅಲ್ವಾ, ಇದು ST ಆಯೋಗದ ಬಗ್ಗೆ ಹೇಳುತ್ತೆ. ಈ ಆಯೋಗದ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಅದರ ವಿಧಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ AU ಒಂದು ಕೆಲಸವನ್ನು 15 ದಿನಗಳಲ್ಲಿ, BU 25 ದಿನಗಳಲ್ಲಿ, CU 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದರೆ ABC ಒಟ್ಟಿಗೆ 6 ದಿನಗಳ ಕೆಲಸ ಮಾಡಿದರೆ ಉಳಿದ ಕೆಲಸವನ್ನು C ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಅಂತ. ಓಕೆ, ಸೊ ಮಾಡ್ಬೋದಾ, ಇದನ್ನು ಮಾಡ್ಕೊಳ್ತೀರಾ? ಇದನ್ನು ಸುಮ್ಮನೆ ಒಂದು ಮಾಡೋಣ. ಓಕೆ, ಏನು A 15 ಡೇಸಲ್ಲಿ, ಓಕೆ, A 15 ಡೇಸಲ್ಲಿ, B 25 ಡೇಸಲ್ಲಿ, ಆ್ಯಂಡ್ ದೆನ್ C ಎಷ್ಟಿದೆ, ಓಕೆ 50 ಡೇಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ LCM ಎಷ್ಟು ಬರುತ್ತೆ ಇದ್ರದ್ದು? 150 ಬರುತ್ತೆ. 150 ಅಂತಂದರೆ 15 10 25 6 ಆ್ಯಂಡ್ ದೆನ್ ನೆಕ್ಸ್ಟ್ 53. ಸೊ ಇಲ್ಲಿ ಏನು ಹೇಳಿದ್ದಾನೆ, A ಮತ್ತು B 6 ದಿನಗಳ ಕಾಲ ಕೆಲಸ ಮಾಡ್ತಾರೆ ಅಂತೆ. ಸೊ A ಮತ್ತು B 10 6 ಎಷ್ಟಾಯಿತು, 16 ಆಯಿತು. 16 × 6 ಎಷ್ಟಾಗುತ್ತೆ ನಿಮಗೆ? 96 ಆಗುತ್ತಾ? 96 16 80 16 96. ಓಕೆ, 96 ಆಯಿತು. ಸೊ ಮೀನ್ಸ್ ಇನ್ನೂ ಎಷ್ಟು ಕೆಲಸ ಉಳಿತು ನಿಮಗೆ? ಸೊ ಇನ್ನೂ ನಿಮಗೆ 54 ಕೆಲಸ ಉಳಿದಿದೆ. ಆ 54 ಕೆಲಸವನ್ನು ಈ C ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ. ಸೊ C ಇದು ಎಷ್ಟಿತ್ತು ಕೆಪಾಸಿಟಿಯಲ್ಲಿ, ಎಫಿಷಿಯನ್ಸಿ ಎಷ್ಟಿತ್ತು ಸರ್? 3 ಇತ್ತು. ಸೊ ಮೀನ್ಸ್ 3 ಅಂದರೆ ಎಷ್ಟಾಗುತ್ತೆ ನಿಮಗೆ? 27 ಆಗುತ್ತೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 27 ಅಂತ ಹೇಳ್ತೀವಿ. ಸರ್ 27 ದಿನಗಳಲ್ಲಿ ಆತ ಪೂರ್ಣಗೊಳಿಸ್ಬೋದು ಅಂತ ಹೇಳ್ತೇವೆ. ಆಪ್ಷನಲ್ಲಿ ಇಲ್ಲ ಅಲ್ಲ. ಓಕೆ, ಮೀನ್ಸ್ LCM ನಾವು ಮಿಸ್ ಮಾಡಿದ್ವಾ? ಎಷ್ಟು? 15 25 ಮತ್ತು 50 52 100. ಓಕೆ, 52 100 ಯಾಕೆ? ಓಕೆ, 75 ಆಗುತ್ತಲ್ಲ. ಓಕೆ, 75 LCM ಬರುತ್ತೆ. ಸೊ 75 LCM ಅಂತಂದರೆ ನಿಮಗೆ ಎಷ್ಟು ಬರ್ಬೋದು? ಓಕೆ, 75 ಬರುತ್ತೆ. 75ರಿಂದ ನೀವು ಮಾಡ್ಕೊಳ್ಳಿ. ಓಕೆ, ನಿಮಗೆ ಇಲ್ಲಿ ಒಂದು ಆನ್ಸರ್ ಬರುತ್ತೆ. ಐ ಥಿಂಕ್ ಇದರಲ್ಲಿ ನಿಮಗೆ 8 or 12 ಬರಬಹುದು. ಓಕೆ, ಸೊ 8 ದಿನಗಳು ಬರ್ಬೋದು, ಇಲ್ಲಾಂದರೆ 12 ದಿನಗಳು ಬರ್ಬೋದು. ಸ್ವಲ್ಪ ನೀವು ಮಾಡ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಜ್ರಾಕೃತಿಯ ಮೀನ್ಸ್ ಒಂದು ರೋಂಬಸ್ನ ಒಂದು ಬಾಹು 15 ಸೆಂಟಿಮೀಟರ್ ಮತ್ತು ಅದರ ಕರ್ಣಗಳ ಮೊತ್ತ 42 ಸೆಂಟಿಮೀಟರ್ ಆಗಿದೆ ಅಂತೆ. ವಜ್ರಾಕೃತಿಯ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸರ್ ಇದು ಒಂದು ರೋಂಬಸ್ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಅಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾನೆ, ಒಂದು ಸೈಡ್ ಕೊಟ್ಟಿದ್ದಾನೆ, ಹಾಗೆ ಒಂದು ಡಯಾಗ್ನಲ್ನ ಮೊತ್ತವನ್ನು ಕೊಟ್ಟಿದ್ದಾನೆ. ಹಾಗಾದರೆ ನೀವು ಇಲ್ಲಿ ಏನು ಕಂಡುಹಿಡಬೇಕು, ಅದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾನೆ. ಸರಿನಾ? ಸೊ ಹಾಗಾದರೆ ಇಲ್ಲಿ ನೀವು ಏನು ಮಾಡ್ಬೋದು, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಯಾವುದು ಅಂತಂದರೆ A² = D1/2 ಹೋಲ್ ಸ್ಕ್ವೇರ್ ಪ್ಲಸ್ D2/2 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು D1 ಮತ್ತು D2ನ ಒಂದು ಕಡೆ ತೊಗೊಳ್ಳಿ. ಆ್ಯಂಡ್ ದೆನ್ ಅದರದ್ದು ನೆಕ್ಸ್ಟ್ ಎಂತ ಅಂದರೆ LCM ತೊಗೊಳ್ಳಿ. LCM ಎಷ್ಟು ಬರುತ್ತೆ ನಿಮಗೆ? 4 ಬರುತ್ತೆ. D1² ಪ್ಲಸ್ D2² ಅಂತ ಬರುತ್ತೆ. ಸೊ ಇಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಏನು ಬರುತ್ತೆ ಅಂದರೆ ಈ ಒಂದು ಡಯಾಗ್ನಲ್ ಸಿಗುತ್ತೆ. ಡಯಾಗ್ನಲ್ ಸಿಕ್ಕ ನಂತರ ನೀವು ಆರಾಮ್ಸೆ ಎಂಥ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಒಂದು ಗಡಿಯಾರವು ಪ್ರತಿ ಗಂಟೆಗೆ 5 ನಿಮಿಷ ನಿಧಾನವಾಗುತ್ತದೆ. ಇದು ಬೆಳಗ್ಗೆ 10 ಗಂಟೆಗೆ ಅದನ್ನು ಸರಿಯಾಗಿ ಹೊಂದಿಸಿದರೆ ಮತ್ತೆ ಅದು ಸರಿಯಾದ ಸಮಯವನ್ನು ಎಷ್ಟು ದಿನಗಳ ಅಥವಾ ಗಂಟೆಗಳ ನಂತರ ತೋರಿಸುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಇದು ಎಷ್ಟು ಗಂಟೆಗಳ ಅಥವಾ ಎಷ್ಟು ದಿನಗಳ ನಂತರ ತೋರಿಸಬಹುದು. ಸೊ ಇದನ್ನು ಸಹ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಮ್ಯಾಥ್ಸ್ ಕ್ವಶನ್ ಇದೆ. ಓಕೆ, ಇಲ್ಲೊಂದು ಮ್ಯಾಥ್ಸ್ ಕ್ವಶನ್ ಇದೆ, ಇದೊಂದು ಸಹ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲೊಂದು ಮ್ಯಾಥ್ಸ್ ಕ್ವಶನ್ ಇದೆ, ಇದನ್ನು ಸಹ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲೊಂದು ಮ್ಯಾಥ್ಸ್ ಕ್ವಶನ್ ಇದೆ, ಇದನ್ನು ಸಹ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲೊಂದು ಮ್ಯಾಥ್ಸ್ ಕ್ವಶನ್ ಇದೆ, ಇದನ್ನು ಸಹ ನೀವು ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಸಹ ಇದೊಂದು ಮ್ಯಾಥ್ಸ್ ಕ್ವಶನ್ ಇದೆ, ಇದನ್ನು ಸಹ ನೀವು ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಓಕೆ, ಇಲ್ಲೊಂದಿದೆ ಸರಿ, ಇಲ್ಲೊಂದು ಅಂತ ಎಷ್ಟು ಹೇಳ್ತಿದ್ದೀರಾ? ಓಕೆ, ಸೊ ಮೀನ್ಸ್ ಮ್ಯಾಥ್ಸ್ ಕ್ವಶನ್ ಎಷ್ಟು ಸಿಕ್ಕಿದಾವಲ್ವಾ? ಸೊ ಎಲ್ಲ ಸಹ ನಿಮಗೆ ಓಕೆ ಈ ರೀತಿ ಯಾವ ರೀತಿ ಕ್ವಶನ್ ಕೇಳ್ತಿದ್ದಾನೆ ಅಂತ ಜಸ್ಟ್ ತೊಗೊಳ್ತಿದ್ದೀವಿ. ಸರ್ ಯಾಕೆ ಸಾಲ್ವ್ ಮಾಡ್ತಿಲ್ಲ ಅಂದರೆ, ಓಕೆ ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡಲ್ಲ ನಾರ್ಮಲಿ, ಜಸ್ಟ್ ಜಿಕೆ ಕ್ವಶನ್ಗಳನ್ನು ಮಾತ್ರ. ಬಟ್ ನಿಮಗೆ ಮ್ಯಾಥ್ಸ್ ಕ್ವಶನ್ ಬೇಕು ಅಂತ ಹೇಳ್ತಿದ್ದೀರಾ ಅಂತ ತೊಗೊಂಡು ಬಂದಿರೋದಷ್ಟೇ. ಓಕೆ, ಸೊ ಇದನ್ನು ಸಹ ನೀವು ನೋಡಿಕೊಂಡ್ರೆ ಉತ್ತಮ. ಇಲ್ಲೊಂದು ಕ್ವಶನ್ ಇದೆ. ಆ್ಯಂಡ್ ನೆಕ್ಸ್ಟ್ 29th ಕ್ವಶನ್ ಒಂದು, ಆ್ಯಂಡ್ ನೆಕ್ಸ್ಟ್ 30 ಕ್ವಶನ್ ಒಂದು. ಓಕೆ, ಸೊ 54 ಕಿಲೋಮೀಟರ್ ಗಂಟೆಯನ್ನು ಸೆಕೆಂಡ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾನೆ. ಸೊ ಇದನ್ನು ಸಹ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಟೋಟಲಿ ಒಂದು ನಿಮಗೆ 10 ಕ್ವಶನ್ಗಳು ಮ್ಯಾಥ್ಸ್ ಸಿಕ್ತು. ಆ್ಯಂಡ್ ದೆನ್ ನೆಕ್ಸ್ಟ್ 120 ಕ್ವಶನ್ಗಳು ಜಿಕೆ ಸಿಕ್ತು ಅಂತ ಭಾವಿಸ್ತೇನೆ. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.